ಈಗ ನಂದು ಬಾಟಿಕ್ ಇದೆ. ಹಾ ನಾನು ಯಾವ ತರ ಕಲರ್ ಬ್ರ್ಯಾಂಡಿಂಗ್ ತಗೋಬೇಕು? ಬೊಟಿಕ್ಗ ಓಕೆ ಆಸ್ ಹಾ, ಅ ಸೆಡ್ ಯಾಕಂದ್ರೆ ಮಲ್ಟಿಪಲ್ ಕಲರ್ಸ್ ಇರುತ್ತೆ ನಮ್ಮ ಹತ್ರ. ಕರೆಕ್ಟ್. ನೀವು ಏನ್ ಮಾಡ್ಬೋದು ಗೊತ್ತಾ, ಜಸ್ಟ್ ಅಗೇನ್ ಗೋ ಟು ಗೂಗಲ್. ರೆಫರೆನ್ಸ್ ಸಿಗ್ಬೇಕು ಅಂದ್ರೆ ಜಸ್ಟ್ ಆಸ್ಕ್ ಗೂಗಲ್ ಬಾಬಾ. ಗೂಗಲ್ ಬಾಬಾ ವಿಲ್ ಹೆಲ್ಪ್ ಯು ವಿತ್ ಎವ್ರಿಥಿಂಗ್. ಬೊಟಿಕ್ ಕಲರ್ ಐಡಿಯಾಸ್ ಅಥವಾ ಕಲರ್ ಪ್ಯಾಲೆಟ್ ಚೆಕ್ ಮಾಡ್ಕೊಳ್ಳಿ. ಓಕೆ. ಇಲ್ಲಿ ಇಮೇಜಸ್ ಅಂತ ಕೊಡಿ. ಬೊಟಿಕ್ಗೆ ಸಂಬಂಧಪಟ್ಟಂತ ಕಲರ್ ಕಾಂಬಿನೇಷನ್ಸ್ ಇಲ್ಲಿದೆ ನೋಡಿ, ಇಲ್ಲಿದೆ. ಎನಿಥಿಂಗ್ ವಿಲ್ ಡೂ ಫಾರ್ ಬೊಟಿಕ್ ಆಕ್ಚುಲಿ. ಇಲ್ಲಿ ನೋಡಿ, ಇಂಟೀರಿಯರ್ ಇದೆ. ಓಕೆ, ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಡಿಸೈನಿಂಗ್ ಗೋಸ್ಕರ ಈ ತರ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, ಓಕೆ. ಓಕೆ. ಬೊಟಿಕ್ಗೆ ಲಿಮಿಟೇಷನ್ ಅನ್ನೋದಿರಲ್ಲ. ಜನರಲಿ ಏನ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ಕಲರ್ಸ್ ನ ಚೂಸ್ ಮಾಡ್ತಾರೆ ಬೊಟಿಕ್ಗೆ. ಇದು ಯಾವ ಕಲರ್ ಅಂತ ಕೇಳಿದ್ರೆ ಹೇಳಕ್ ಬರುತ್ತಾ? ನಮಗೆ ಕನ್ನಡದಲ್ಲಂತೂ ಬರಲ್ಲ. ಹೌದು. ಈ ನಿಶ್ಚಯ ಹಂಗೆ ಇದೆ. ಓಕೆ, ಬಟ್ ಮೇಕ್ ಶೋರ್ ಒಂದು ಟೆಂಪ್ಲೇಟ್ ನ ಚೂಸ್ ಮಾಡ್ಕೊಂಡು ಆ ಟೆಂಪ್ಲೇಟ್ ಗೆ ಸಂಬಂಧಪಟ್ಟಂಗೆ ಬಳಸ್ತಾ ಹೋಗಿ ಕಲರ್ಸ್ ನ. ಫಾರ್ ಎಕ್ಸಾಂಪಲ್, ಈ ಕಲರ್ ತಗೊಂಡ್ರೆ ಅದಕ್ಕೆ ಆಪೋಸಿಟ್ ಕಾಂಟ್ರಾಸ್ಟ್ ಆಗಿ ಇದನ್ನ ತಗೊಳ್ಳಿ, ಇದನ್ನ ತಗೊಂಡ್ರೆ ಇದನ್ನ ತಗೊಳ್ಳಿ, ಈ ತರ. ಓಕೆ. ಓಕೆ ಇದು ಸರ್. ಡಾರ್ಕ್ ಕಲರ್ ನ ಚೂಸ್ ಮಾಡ್ಕೊಂಡ್ರೆ ಇದನ್ನ ಚೂಸ್ ಮಾಡ್ಕೋಬಹುದು ಅಥವಾ ಇದನ್ನ ಚೂಸ್ ಮಾಡ್ಕೋಬಹುದು. ಸೊ ಲೈಕ್ ಒಂದು ಡಾರ್ಕ್ ಕಲರ್ ತಗೊಂಡ್ರೆ ನಾವ್ ಅದನ್ನ ಒಂದು ಲೈಟ್ ಕಲರ್ ಆಡ್ ಮಾಡ್ಲೇಬೇಕು. ಆಡ್ ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ನೀವು ಈ ಡಾರ್ಕ್ ಕಲರ್ ಮೇಲೆ ಡಾರ್ಕ್ ಕಲರ್ ಫಾಂಟ್ ಬರೆದ್ರೆ ಹೆಂಗ್ ಕಾಣಿಸುತ್ತೆ? ಹೌದೌದು, ಅದು ಕರೆಕ್ಟ್. ಕರೆಕ್ಟಾ? ಹೌದು ಸೊ ಆ ಹೌದು. ತರ ಮಾಡ್ಬೇಕಾಗತ್ತೆ. ಇವಾಗ ಇದು ಲೈಟ್ ಕಲರ್ ಇದೆ, ಈ ಲೈಟ್ ಕಲರ್ ಮೇಲೆ ನಾನು ಇದನ್ನ ಕಲರ್ ಚೇಂಜ್ ಮಾಡ್ಕೊಂಡು ವಾಪಸ್ ಇದೇ ಕಲರ್ ತಗೊಂಡ್ರೆ ಕಾಣಿಸುತ್ತಾ ಅದು? ಇಲ್ಲ, ಕಾಣಲ್ಲ. ಹಾ, ಅದಕ್ಕೆ ನಾನು ಡಾರ್ಕ್ ಕಲರ್ ತಗೋಬೇಕಾಗತ್ತೆ ಇಲ್ಲಿ. ಓಕೆ. ಓಕೆ ಈ ತರ ಅಲ್ಟರ್ನೇಟ್ ಮಾಡ್ಕೊಳ್ಳಿ. ಅಲ್ಟರ್ನೇಟ್ ಮಾಡ್ಕೊಂಡಾಗ ನಿಮ್ಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅಲ್ಲಿ. ಮೊದಲು ಓಕೆ ಕಲರ್ ಪ್ಯಾಲೆಟ್ ತಗೊಳ್ಳಿ, ಗೂಗಲ್ಗೆ ಹೋಗಿ ಬೊಟಿಕ್ ಕಲರ್, ನಿಮ್ಮ ನಿಶ್ ಬರೀರಿ, ಆಮೇಲೆ ಕಲರ್ ಪ್ಯಾಲೆಟ್ ಅಂತ ಕೊಡಿ, ಅದಕ್ಕೆ ಸಂಬಂಧಪಟ್ಟಂತ ಕಲರ್ ಪ್ಯಾಲೆಟ್ ಬರುತ್ತೆ. ಓಕೆ ಆ ಕಲರ್ ಪ್ಯಾಲೆಟ್ ಅಲ್ಲಿ ಇರೋದನ್ನ ಚೂಸ್ ಮಾಡ್ಕೋಬಹುದು. ಓಕೆ. ಓಕೆ. ಕ್ಲಿಯರ್ ಆಯ್ತಾ? ಹಾ ಸರ್.